ಹಾಯ್ ಫ್ರೆಂಡ್ಸ್, ಈಗ ನಾವು ಟುಡೇಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅವನ್ನ 5 ಮಿನಿಟ್ಸಲ್ಲಿ ಅಪ್ಡೇಟ್ಸನ್ನು ಚೆಕ್ ಮಾಡೋಣ. ಓಕೆ, ಇವತ್ತು ಏನೇನಾಗಿದೆ ಅಂತ. ಓಕೆ, ಸೊ ಫಸ್ಟ್ ಒನ್ನು ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಸೆಂಟಿಮೆಂಟು. ಇವತ್ತು ಯು ಎಸ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕನ್ಸಾಲ್ಟೇಷನ್ ಮೋಡಲ್ಲಿತ್ತು. ಸೊ ಇನ್ವೆಸ್ಟರ್ ಎಲ್ಲ ಫೆಡ್ ಮೀಟಿಂಗ್ಸು ಮತ್ತು ಅಪ್ಡೇಟ್ಗೆ ಕಾಯ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್ನು ಯುರೋಪ್ ಮಾರ್ಕೆಟು ಸ್ವಲ್ಪ ಸ್ಲಗ್ಗಿಶ್ ಸಿಗಿದೆ. ಓಕೆ, ಡ್ಯೂ ಟು ಗ್ಲೋಬಲ್ ಟೆನ್ಷನ್ಸ್ದ. ಓಕೆ, ಏಷ್ಯಾ ಮಾರ್ಕೆಟು ಸ್ವಲ್ಪ ವೋಲ್ಟಾಲಿಟಿ ಜಾಸ್ತಿ ಇದೆ, ಎಲ್ಲರಿಗೂ ಗೊತ್ತೇ ಇದೆ, ಡ್ಯೂ ಟು ವಾರ್ ಕಂಡೀಷನ್ನು. ಅದರಿಂದ ಸ್ವಲ್ಪ ಮಾರ್ಕೆಟು ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಓಕೆ, ಆ್ಯಸ್ ಫಾರ್ ಎಕ್ಸ್ಪರ್ಟ್ ವ್ಯೂ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಮಿಕ್ಸ್ ಆಗಿದೆ. ಓಕೆ, ಇನ್ಫ್ಲೇಷನ್ ಡೇಟಾ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇಂಡಿಯನ್ ಮಾರ್ಕೆಟ್ ಟಾಪ್ 10 ಕೀ ಅಪ್ಡೇಟ್ಸು. ಇವತ್ತು ಏನೇನು ಆಯ್ತಂದರೆ, ಆರ್ ಬಿ ಐ ರಿಪೋ ರೇಟು 5.25ಗೆ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಓಕೆ, ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ಇನ್ಫ್ಲೇಷನ್ ಫಾರ್ಕಾಸ್ಟು 5.1ಗೆ ಏರಿಕೆ ಆಗಿದೆ. ಓಕೆ, ಜಿ ಡಿ ಪಿ ಗ್ರೋತ್ ರೇಟು 6.6ಗೆ ಇಳಿಕೆ ಆಗಿದೆ. ಓಕೆ, ಸೆನ್ಸೆಕ್ಸು ಇವತ್ತು ಅರೌಂಡ್ 74,228 ಇದೆ. ಓಕೆ, ನಿಫ್ಟಿನೂ 23,362 ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟು, ಮೀಡಿಯಾ ಸೆಕ್ಟರು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ, ಇವತ್ತು ಔಟ್ ಪರ್ಫಾರ್ಮ್ ಕೊಟ್ಟಿದೆ. ಐ ಟಿ ಸೆಕ್ಟರಲ್ಲಿ ಪ್ರಾಫಿಟ್ ಸೆಲ್ಲಿಂಗ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಡೌನ್ಫಾಲ್ ಇದೆ ಐ ಟಿ ಸೆಕ್ಟರಲ್ಲಿ. ಫಾರಿನ್ ಇನ್ವೆಸ್ಟರ್ಸು ಸೆಲ್ಲಿಂಗ್ ಸ್ಟಿಲ್ ಕಂಟಿನ್ಯೂ ಆಗ್ತಾ ಇದೆ, ಸೊ ಡ್ಯೂ ಟು ವಾರ್ ಕಂಡೀಷನ್ನು. ಓಕೆ, ದಟ್ ಆಲ್ಸೋ ಮೇನ್ ಪಾಯಿಂಟ್. ಬ್ಯಾಂಕ್ ನಿಫ್ಟಿ ಅರೌಂಡ್ 54,313 ಇದೆ. ಓಕೆ, ದಟ್ ಆಲ್ಸೋ ಗುಡ್ ಓನ್ಲಿ. ಓಕೆ, ಸೊ ಡಿಫೆನ್ಸಿವ್ ಸ್ಟಾಕ್ಸ್ ಓಕೆ ಸ್ವಲ್ಪ ರೆಸಿಲಿಯನ್ಸ್ ತೋರಿಸ್ತಾ ಇದೆ, ಎಚ್ ಯು ಎಲ್ಲು ಆ ಥರ. ಸೊ ಇವೆಲ್ಲ ಇವತ್ತಿನ ಟಾಪ್ 10 ಮಾರ್ಕೆಟ್ ಅಪ್ಡೇಟ್ಸು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಇವತ್ತಿನ ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸು. ಟಾಪ್ ಗೇನರ್ಸಲ್ಲಿ ಅದಾನಿ ಎಂಟರ್ಟೈನ್ಮೆಂಟ್ ಬರುತ್ತೆ, ಅದು 2.35 ಇನ್ಕ್ರೀಸ್ ಆಗಿದೆ ಇವತ್ತು. ಓಕೆ, ಟಾಪ್ ಮತ್ತೊಂದು ಎಚ್ ಯು ಎಲ್ಲು 2.01 ಡಿಫೆನ್ಸಿವ್ ಸೆಕ್ಟರ್ ಡಿಮ್ಯಾಂಡು. ಓಕೆ, ಎರಡು ತುಂಬ ಚೆನ್ನಾಗಿ ಪ್ರಾಫಿಟ್ಟು ಮತ್ತು ಇನ್ಕ್ರಿಮೆಂಟ್ ಆಗಿದೆ. ಓಕೆ, ಟಾಪ್ ಲೂಸರಲ್ಲಿ ವಿಪ್ರೋ ಬರುತ್ತೆ, ಹಿಂದುಲೇಖ ಬರುತ್ತೆ. ವಿಪ್ರೋ -3.07. ಶೇರ್ ಬೈಬ್ಯಾಕ್ ಡೇಟಾ ಸ್ವಲ್ಪ ಪ್ರೆಷರ್ ಆಗ್ತಾ ಇದೆ ಅದಕ್ಕೆ. ಓಕೆ, ಹಿಂದುಲೇಖ ಸ್ವಲ್ಪ ಗ್ಲೋಬಲ್ ಮೆಟಲ್ ಪ್ರೈಸ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಅದು ಡೌನ್ ಆಗಿದೆ. ಓಕೆ, ಸೊ ಇವು ಇವತ್ತಿನ ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸು. ನೆಕ್ಸ್ಟ್ ಸ್ಲೈಡಲ್ಲಿ ಓಕೆ ಗೋಲ್ಡ್ ರೇಟು ಮತ್ತು ಕ್ರೂಡ್ ಆಯಿಲ್ ರೇಟು. ಗೋಲ್ಡ್ ರೇಟು ಅರೌಂಡ್ 1,59,547 ಇದೆ 10 ಗ್ರಾಮ್ಗೆ. ಓಕೆ, ಮೇ ಬಿ ಜಿಯೋಪೊಲಿಟಿಕಲ್ ಟೆನ್ಷನ್ನಿಂದ ಇದು ಮೇ ಬಿ ಹೆಚ್ಚಿಗೆ ಆಗ್ಬೋದು. ಓಕೆ, ಬಿಕಾಸ್ ಅದೊಂದು ಸೇಫ್ ಹೆವನ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಅದಕ್ಕೋಸ್ಕರ ಸ್ಟಿಲ್ ಮೋರ್ ಡಿಮಾಂಡ್ ಫಾರ್ ಗೋಲ್ಡು ಗ್ಲೋಬಲ್ ಮಾರ್ಕೆಟಲ್ಲಿ. ಅದೇ ಥರ ಕ್ರೂಡ್ ಆಯಿಲು ಅರೌಂಡ್ $95 ಇದೆ ಪರ್ ಬ್ಯಾರಲ್ಲು. ನಿಮಗೆಲ್ಲ ಗೊತ್ತಿದೆ, ಡ್ಯೂ ಟು ವಾರ್ ಕಂಡೀಷನ್ಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ದೀಸ್ ಆರ್ ದ ಗೋಲ್ಡ್ ಆ್ಯಂಡ್ ಕ್ರೂಡ್ ಆಯಿಲ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಒನ್ನು, ಈಗ ಮಂಡೇ ಮಾರ್ಕೆಟಲ್ಲಿ ನೀವು ಯಾವ ಥರ ಪ್ರಿಕಾಷನ್ ತೊಗೋಬೇಕಂದ್ರೆ, ಸಪೋರ್ಟ್ ಲೆವೆಲ್ ಅರೌಂಡ್ ನಿಫ್ಟಿ 23,300 ಸ್ವಲ್ಪ ನೋಡಿ. ಓಕೆ, ಸ್ಟಾಪ್ ಲಾಸ್ ಬಳಸದೆ ಟ್ರೇಡ್ ಮಾಡಬೇಡಿ, ಸ್ಟಾಪ್ ಲಾಸ್ ಯೂಸ್ ಮಾಡಿ. ಮಂಡೇ ಮಾರ್ನಿಂಗ್ 30 ನಿಮಿಷ ಸ್ವಲ್ಪ ವೇಟ್ ಮಾಡಿ, ಆಮೇಲೆ ನೀವು ಟ್ರೇಡ್ ಮೇಲೆ ಡಿಸಿಷನ್ ತೊಗೊಳ್ಳಿ. ಓಕೆ, ಅದು ಹೆಲ್ಪ್ ಆಗುತ್ತೆ. ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ. ಡಿಪ್ ಮೀನ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಏನರೆ ಸ್ಟಾಕ್ಸ್ ಸ್ವಲ್ಪ ಡೌನ್ ಇದ್ದರೆ ಸ್ವಲ್ಪ ಡಿಪ್ ಬಂದಾಗ ಸ್ವಲ್ಪ ಬೈ ಮಾಡಿ, ಚೆನ್ನಾಗಿರುತ್ತೆ ಲಾಂಗ್ ಟರ್ಮಲ್ಲಿ. ಓಕೆ, ಮೀನ್ಸ್ ಆಲ್ವೇಸ್ ಡಿಸಿಪ್ಲಿನ್ ಇಂದ ಟ್ರೇಡಿಂಗಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಂಡಮೆಂಟಲ್ ಸ್ಟ್ರಾಂಗಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ಟು ಬರುತ್ತೆ. ಓಕೆ, ಸೊ ನಾನು ಇವೆಲ್ಲ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದ್ದರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್ ವೀಡಿಯೋಸ್. ಮತ್ತು ಫೈನಲ್ಲಾಗಿ ಈ ಎಲ್ಲ ಇನ್ಫಾರ್ಮೇಷನು ನಾನು ಟುಡೇಸ್ ಸ್ಟಾಕ್ ಮಾರ್ಕೆಟ್ ಡೇಟಾ ಮೇಲೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದರಲ್ಲಿ ಏನಾದರೂ
ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತ ನಾನು ಯಾವುದೂ ಸಜೆಸ್ಟ್ ಮಾಡ್ತಾ ಇಲ್ಲ. ನಿಮ್ಗೆ ಆ ಥರ ಏನಾದರೂ ಬೇಕಾಗಿದ್ದರೆ ನಿಮ್ಮ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೋ ಆ ಥರ ಮಾಡಿ. ಓಕೆ, ಬಟ್ ಬಿ ಕೇರ್ಫುಲ್. ಯಾ, ಥ್ಯಾಂಕ್ ಯು.